ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಸೊ ನಾನು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಈರುಳ್ಳಿ ಬೇಯ್ತಾ ಇದೆ. ತುಂಬ ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ದೀನಿ, ಬಟ್ ನೀವು ಯಾರು ನೋಡ್ತಾ ಇಲ್ಲ. ನನಗೆ ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ದಯವಿಟ್ಟು ವೀಡಿಯೋಸ್ನ ನೋಡಿ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂಚೆ ಆದರೂ 200 ಗಟ್ಟಲೆ ವ್ಯೂಸ್ ಹೋಗೋದು, ಇವಾಗ 40 ಹೋಗೋದೂ ಹೆಚ್ಚಾಗ್ಬಿಟ್ಟಿದೆ. ನೋಡಿ ನಾನಿವಾಗ ಫಸ್ಟಿಗೆ ಈರುಳ್ಳಿ ಹಾಕಿದ್ಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಹಾಕಿಲ್ವಲ್ಲ, ಅದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮೆಣ್ಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಈ ರೀತಿ ಮಾಡ್ತೀನಿ. ಈ ರೀತಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ನಾನು ಖಾರದ ಪುಡಿ ಹಾಕಿ ನೆಕ್ಸ್ಟ್ ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲ ಹಾಕ್ಕೋಬೇಕು. ನಾವು ಮೊಟ್ಟೆ ಎಷ್ಟು ತಗೊತೀವೋ ಅಷ್ಟು. ಇವತ್ತು ಸ್ವಲ್ಪ ನಾವು ಭಾಳನೇ ಮಾಡ್ತಾಯಿದ್ದೀವಿ ಮನೇಲಿ, ತುಂಬ ಜನ ಇರೋದ್ರಿಂದ. ಸೊ ಅದಕ್ಕೆ ನಾನು ಜಾಸ್ತಿನೇ ಹಾಕಿದ್ದೀನಿ. ನೆಕ್ಸ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಫಸ್ಟಿಗೆ ಈರುಳ್ಳಿ, ನೆಕ್ಸ್ಟು ಖಾರದ ಪುಡಿ, ಆಮೇಲೆ ಗರಂ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲ ಚೆನ್ನಾಗಿ ತಿಂತಾರೆ. ನಾವು ಹೊರಗಡೆ ಔಟ್ಸೈಡ್ ತಿನ್ನೋದ್ರಿಂದ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಸ್ವಲ್ಪ ನಾನಿಲ್ಲಿ ಸೋಯಾಬೀನ್ ಸಾಸ್ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ನೆಕ್ಸ್ಟು ನಾನಿಲ್ಲಿ ವೆನಿಗರ್ ಹಾಕ್ತಾಯಿದ್ದೀನಿ. ಸೋಯಾಬೀನ್ ಸಾಸು, ವೆನಿಗರು ಇವೆರಡನ್ನೂ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ನೋಡಿ ಈ ರೀತಿ ಆಗಿದೆ ಇವಾಗ. ನೆಕ್ಸ್ಟು ನಾನು ಇದಕ್ಕೆ ಮೊಟ್ಟೆನ ಹೊಡೆದಿಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ 8 ಮೊಟ್ಟೆನ ಹಾಕ್ತಾಯಿದ್ದೀನಿ ನಾನು. ಮುಂಚೆನೇ ಈ ರೀತಿ ಪ್ಲೇಟಲ್ಲಿ ಹೊಡೆದಿಟ್ಕೊಂಡಿರೋ ಮೊಟ್ಟೆನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಇದು ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಸ್ವಲ್ಪ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಿ, ನೆಕ್ಸ್ಟ್ ನಾವು ಹೈ ಫ್ಲೇಮಲ್ಲಿ ಇಡಬೇಕು. ಯಾಕಂದರೆ ನಾವು ಖಾರದ ಪುಡಿ, ಗರಂ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಸೀದೋಗ್ಬಿಡುತ್ತೆ ಅಂತ ಹೇಳಿ ಅಷ್ಟೇ. ಇವಾಗ ನೋಡಿ ಇದು ಕುದೀತಾ ಇದೆ. ನಾನು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಕಸ್ತೂರಿ ಮೇಥಿನ ಎಣ್ಣೆ ಹಾಕಿದ ತಕ್ಷಣ ಮುಂಚೆನೇ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಅದನ್ನು ನಿಮಗೆ ಯಾವ ರೀತಿ ಮಾಡೋದಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗೆಲ್ಲ ಚೆನ್ನಾಗಿ ಇದು ಮಿಕ್ಸ್ ಮಾಡಿದ್ದೀನಿ ನೋಡಿ. ಈ ರೀತಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಇದಕ್ಕೆ ಇವಾಗ ಇದು ಸ್ವಲ್ಪ ನೋಡಿರಿ ತಳ ಹಿಡಿತಾ ಇದೆ. ನಾವು ಹಂಗೇ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ತಳ ಹಿಡಿದಂಗೆ ಕೈ ಆಡ್ತಾ ಬರಬೇಕು. ನೋಡಿರಿ ಯಾವ ರೀತಿ ಬಂದಿದೆ. ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ ಕೊತ್ತಂಬರಿ ಸೊಪ್ಪನ್ನು ಇವಾಗ ಇದೇ ರೀತಿ ಮಿಕ್ಸ್ ಮಾಡ್ತಿದ್ದೀನಿ. ಆಮೇಲೆ ನಾವು ರೈಸಿಗೆ ಬೇಕು ಅಂದ್ರೂ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಇವಾಗ ಸ್ವಲ್ಪ ನಾನು ಎಗ್ ರೈಸ್ ಗೊಜ್ಜಿಗೆ ಹಾಕಿದ್ದೀನಿ. ನೋಡಿರಿ ಯಾವ ರೀತಿ ಗಟ್ಟಿಯಾಗಿದೆ ಅಂತ. ಇಷ್ಟು ಬೆಂದಿದೆ ಇದು. ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಸೊ ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ, ಇಷ್ಟೇ ಹಾಕಿರೋದು ಎಣ್ಣೆನ. ನೋಡಿ ಗೊಜ್ಜು ಎಲ್ಲ ಪೂರ್ತಿಯಾಗಿ ರೆಡಿ ಆಗಿದೆ. ನಾವು ಇದಕ್ಕೆ ಬಿಸಿ ಬಿಸಿ ಅನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅಲ್ಟಿಮೇಟಾಗಿರುತ್ತೆ ಟೇಸ್ಟು. ನೋಡಿ ನಾನು ಬಿಸಿ ಅನ್ನ ಹಾಕಿ ಕೈ ಆಡಿದ್ದೆ. ಯಾವ ರೀತಿ ಬಂದಿದ್ದಾರೆ ತುಂಬಾ ಮಾಡಿದ್ವಿ, ಭಾಳ ಜನ ಇದ್ದರು. ಸೊ ಅದಕ್ಕೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಒದರಿಸಿ ತಿಂದ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಒಂದು ಮೊಟ್ಟೆ ಇಟ್ಕೊಂಬಿಟ್ರೆ. ನಾನು ಅದನ್ನು ವೀಡಿಯೋ ಮಾಡಿದ್ದೆ, ಎಲ್ಲ ಮಿಸ್ ಆಗಿಬಿಟ್ಟಿದೆ. ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.